ನಮಸ್ಕಾರ. ಈ ದಿನ ಶಿವಣ್ಣ ಅವರು ನಯರ ಪೆಟ್ರೋಲ್ ಬಂಕ್ ಓಪನಿಗೆ ನಮಗೆಲ್ಲ ಆಹ್ವಾನಿಸಿದ್ದಾರೆ. ಅವ್ರಿಗೆ ಮೊಟ್ಟಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ. ಈ ಮಲ್ನಾಯ್ಕನಲ್ಲಿ ರೋಡಲ್ಲಿ ತುಂಬ ಅವಶ್ಯಕತೆ ಇದೆ. ಪೆಟ್ರೋಲ್ ಬಂಕು ತುಂಬ ಅವಶ್ಯಕತೆ ಇದೆ. ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಅವಶ್ಯಕತೆ ಇದೆ. ಇಲ್ಲೆಲ್ಲ ಸುತ್ತಲೂ ಮಧ್ಯಮ ವರ್ಗದ ಜನ ಇದ್ದಾರೆ. ದೂರ ಹೋಗಿ ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದರಿಂದ ಇಲ್ಲಿ ಅವಶ್ಯಕತೆ ಇರೋದರಿಂದ ಈಗ ಓಪನ್ ಆಗಿದೆ. ಎಲ್ಲರೂ ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಆ ಭಗವಂತ ಒಳ್ಳೆಯದ ಮಾಡಲಿ, ಒಳ್ಳೆಯ ಅಭಿವೃದ್ಧಿ ಆಗಲಿ. ಇಂಥ 10 ಪೆಟ್ರೋಲ್ ಬಂಕ್ಗಳು ಓಪನ್ ಮಾಡಿ ಇನ್ನೂ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನನ್ನ ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೊಂದು ದಿನ ಒಳ್ಳೆ ಶುಭ ಶುಕ್ರವಾರ ದಿನ ನಮ್ಮ ಆತ್ಮೀಯರು, ನಮ್ಮ ಸಹೋದರರಾದಂಥ ಶಿವಣ್ಣವರು ಅವರು 3-4 ವರ್ಷದಿಂದ ಕೂಡ ಅವ್ರ ಮಗನೂ ಅವರು ಕೂಡ ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ನಮ್ಮ ರೋಡೆಲ್ಲ ಬಂದರು. ಇದೆಲ್ಲ ಓಡಾಡಿ ತುಂಬ ಶ್ರಮಪಟ್ಟು ಇವತ್ತು ಒಳ್ಳೆ ಮಲ್ನಾಯಕನಪಲ್ಲಿ ಹೈವೇ ರೋಡಲ್ಲಿ ಇವತ್ತೊಂದು ಪೆಟ್ರೋಲ್ ಬಂಕ್ ನಯಾರ ಕಂಪ್ನಿದು ಓಪನ್ ಮಾಡಿದ್ದಾರೆ. ಈ ಓಪನ್ಗೆ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಸೆಂಬ್ಲಿ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆದಿನಾರಾಯಣರವರು ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರಂತ ರಾಜೇಂದ್ರ ಗೌಡರು ಮತ್ತು ಸರ್ವಜ್ಞ ಗೌಡರು, ಗುಜಂಪಲ್ಲಿ ಮಂಜು ಅವರು, ಸುಬ್ರಹ್ಮಣ್ಯ ಅವರು ಮತ್ತು ನನ್ನ ಸಹೋದರರಾದಂಥ SC/ST ಅಧ್ಯಕ್ಷರಾದಂಥ ಕಾರ್ಗಿಲ್ ವೆಂಕಟೇಶ್ ಅವರು ಮತ್ತು ಜಮಲ್ಪಲ್ಲಿ ಕೃಷ್ಣ ಅವರು, ರಾಜಶೇಖರ್ ಅವರು, ವೆಂಕಟೇಶ್ ಅವರು ಮತ್ತು ಮಾಜಿ ಸೈನಿಕರು ನಾಗಭೂಷಣ್ ಅವರು ಎಲ್ಲರೂ ಇಲ್ಲಿ ಸೇರೋದಕ್ಕಿಂತ ನಮ್ಮ ಸಹೋದರರು ಹರೀಶ್ ಅವರು ಎಲ್ಲರೂ ಸೇರಿ ಪತ್ರಕರ್ತರಿಗೆ ಅಭಿನಂದನೆ ಹೇಳ್ತಾ ಇವತ್ತೊಂದು ದಿನ ಇಲ್ಲಿ ಸೇರಿ ಈ ಒಂದು ಶಿವಣ್ಣ ಪೆಟ್ರೋಲ್ ಬಂಕು ನಮ್ಮ ಆದಿನಾರಾಯಣ ಕೈಯಲ್ಲಿ ಟೇಪು ಕತ್ತರಿಸಿ ಓಪನ್ ಮಾಡಿದ್ರು. ಅವರು ಎಲ್ಲರೂ ಕೂಡ ನಾವು ಅವ್ರಿಗೆ ಶುಭವಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಒಳ್ಳೆ ವ್ಯಾಪಾರ ನಡೆದು ಅಥವಾ ಒಳ್ಳೆ ಚೆನ್ನಾಗಿ ಐಶ್ವರ್ಯವಂತರಾಗಲಿ ಮತ್ತು ಒಳ್ಳೆ ಗುಣಮಟ್ಟವಾಗಿ ಎಲ್ರಿಗೂ ಗ್ರಾಹಕರಿಗೆ ಕೊಳ್ಳಿ ಅಂತೇಳಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಇಲ್ಲಿ ಕೆಲಸದವ್ರನ್ನ ಯಾವತ್ತು ಜನರಿಗೆ ಸ್ಪಂದಿಸ್ತಾರೋ ಅವತ್ತು ಅಲ್ಲಿ ಹಾಕ್ಕೊಳ್ಳೋಣ ನಡೀರಿ ಅಂತ ಬರ್ತಾರೆ ಯಾರೋ ವೆಹಿಕಲ್ ಅವರು. ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಆಶಿಸ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.